ಹಲೋ ಹಾಯ್ ಹೊಲಿಗೆ ಕಲಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉಷಾ ಜನುಮೆ ಆಲ್ಯೂರ್ ಡಿಲೆಕ್ಸ್ನ ಇನ್ಬಿಲ್ಟ್ ಎಂಬ್ರಾಯ್ಡ್ರಿ ಸ್ಟಿಚ್ ಒಂದು ಹೇಳ್ಕೊಡ್ತೀನಿ. ಇಲ್ಲೇನು ಕಾಣ್ತಾ ಇದೆ, ಸಿ ಡಿ ಮತ್ತು ಇ, ಇದು ಇನ್ಬಿಲ್ಟ್ ಎಂಬ್ರಾಯ್ಡ್ರಿ ಸ್ಟಿಚಸ್ ಇದು. ಸೊ ಇದರಲ್ಲಿ ನಾನು ಇವತ್ತು ಡಿ ಈ ಪ್ಯಾಟರ್ನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ನಾನು ಬೇಸಿಕ್ ಕಾಟನ್ ಥ್ರೆಡ್ಡೇ ತೊಗೊಂಡಿದ್ದೀನಿ, ಬಾಬಿನಲ್ಲೂ ಸಹ ಅಷ್ಟೇ ಕಾಟನ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ಮೊದಲಿಗೆ ಪ್ಯಾಟರ್ನ್ ಬಂದು ಡಿ. ಸೊ ಈ ಡಯಲ್ ಏನಿದೆ ಇದನ್ನು ಡಿಗೆ ತಿರ್ಸ್ಕೋಬೇಕು. ನೀಡಲ್ ಮೇಲಿದ್ಯಾ ನೋಡ್ಕೊಳ್ಳಿ ಫಸ್ಟು. ಸೊ ಇದನ್ನು ಡಿಗೆ ತಿರುಗಿಸ್ಬೇಕು. ಮತ್ತು ರೆಡ್ ಕಲರ್ ಯೂಸ್ ಮಾಡೋದಕ್ಕೆ ಸ್ಟಿಚ್ ಬಂದು ಎಸ್ ಎಸ್ ಅಲ್ಲಿ ಇಡಬೇಕು. ಎಸ್ ಎಸ್ ಪ್ಲಸ್ ಎಸ್ ಎಸ್ ಮೈನಸ್ ಅಂತ. ಮೈನಸ್ ಅಂದರೆ ಹತ್ತಿರ ಬರುತ್ತೆ, ಪ್ಲಸ್ ಸ್ವಲ್ಪ ದೂರ ಬರುತ್ತೆ. ಪ್ಲಸ್ ಇಟ್ಟಿದ್ದೀನಿ. ಸೊ ಈ ಇದನ್ನು ಯೂಸ್ ಮಾಡಿ ಎಂಬ್ರಾಯ್ಡ್ರಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಡಿ ನಾನು ಈ ಕ್ರಾಪ್ ಟಾಪ್ ಮೇಲೆ ಮಾಡ್ತಾ ಇದ್ದೀನಿ ಬೇಸಿಕ್ ಎಂಬ್ರಾಯ್ಡ್ರಿ ಇಲ್ಲಿ. ಸೊ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸುಮ್ಮನೆ. ಸೊ ಇದನ್ನಿಲ್ಲಿಟ್ಟು ಸ್ಟಿಚಿಂಗ್ ತೋರಿಸ್ತೀನಿ ನಾನು. ಇದು ಬೇಸಿಕ್ ಇನ್ಬಿಲ್ಟ್ ಸ್ಟಿಚ್ ಆಗಿರೋದ್ರಿಂದ ಫೀಡ್ ಡಾಗ್ ಏನು ಕೆಳಗೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ನಾರ್ಮಲ್ ಆಗೇನೆ ಯೂಸ್ ಮಾಡ್ಬೋದು. ನೋಡಿ, ಇದು ನಾನು ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿದ್ದೀನಿ ಕಾಣಲಿ ಅಂತ. ನೋಡಿ, ಇದು ಈ ರೀತಿ ಬರುತ್ತೆ. ಇನ್ಬಿಲ್ಟ್ ಎಂಬ್ರಾಯ್ಡ್ರಿ ಸ್ಟಿಚ್ ಇದು. ಈ ರೀತಿ ಈಸಿಯಾಗಿ ಬ್ಲೌಸ್ಗೆ, ಕುರ್ತಾ, ನೆಕ್ಲೈನ್ಸಿಗೆ ಮಾಡ್ಕೋಬೋದು. ಮೈನಸ್ ಮಾಡಿಕೊಂಡ್ರೆ ಈ ಸ್ಟಿಚಸ್ ಇನ್ನೂ ಹತ್ರ ಬರುತ್ತೆ. ಸೊ ನಾನು ಕೆಳಗಡೆ ಇನ್ನೊಂದು ಇದೇ ಥರ ಇನ್ನೊಂದು ಹಾಕ್ತೀನಿ. ಮೈನಸ್ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ. ಸೊ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೇಗೆ ಕಾಣುತ್ತೆ ಅಂತ. ನೀವು ಝರಿ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು. ನಾನು ಕಾಟನ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅದೇ ಪ್ಯಾಟರ್ನ್ ಈಗ ಡಿ ಏನು ಮಾಡಿದ್ದೆ ಅದು ಪ್ಲಸ್ಸಲ್ಲಿ ಇಟ್ಕೊಂಡು ಮಾಡಿದ್ದೆ. ಈಗ ಸೇಮ್ ಅದೇ ಪ್ಯಾಟರ್ನ್ ಮೈನಸಲ್ಲಿ ಇಟ್ಟಿದ್ದೀನಿ ನೋಡಿ. ನಾನು ಈ ರೀತಿ ಒಂದು ಸರ್ಕಲ್ ಮಾಡ್ಕೊಂಡಿದ್ದೀನಿ. ಸೊ ಸುತ್ತೂರು ಹೀಗೆ ಮೈನಸಲ್ಲಿಟ್ಟು ಹೊಲಿಗೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ನೋಡಿ, ಈ ರೀತಿ ಕಾಣುತ್ತೆ. ನಾನು ಮೈನಸ್ ಯೂಸ್ ಮಾಡಿದ್ದೆ. ಈ ರೀತಿ ಹತ್ರ ಬರುತ್ತೆ. ಪ್ಲಸ್ ಈ ರೀತಿ ಕಾಣುತ್ತೆ, ಸ್ವಲ್ಪ ದೊಡ್ಡದಾಗಿ. ಮೈನಸ್ ಈ ರೀತಿ ಕಾಣುತ್ತೆ.